ಕೆಲವರಿಗೆ ಬುದ್ಧಿ ಭ್ರಮಣೆ ಆದರೆ ಈ ಕಾಂಗ್ರೆಸ್ ಪಾರ್ಟಿಯವರಿಗೆ ಬುದ್ಧಿ ಭ್ರಮಣೆ ಹೊಟ್ಟಿದೆ. ಈ ದೇಶದ ಪ್ರಧಾನಿ RSS ಅವರು, ಈ ದೇಶದ ಹೋಮ್ ಮಿನಿಸ್ಟ್ರು RSS ಅವರು, ರಾಷ್ಟ್ರಪತಿ RSS ಸಿಂಪತೈಸರ್, ಉಪರಾಷ್ಟ್ರಪತಿ ಪೂರ್ತಿ RSS. ಬೇಡ, ನಮ್ಮ ರಾಜ್ಯಕ್ಕೆ ಬಂದರೆ ಗವರ್ನರ್ ಈ ಸರ್ಕಾರನ ವಜಾ ಮಾಡೋಕ್ಕೆ ಅಧಿಕಾರ ಇರೋವಂಥದ್ದು, ಈ ಸರ್ಕಾರನ ವಜಾ ಮಾಡೋಕ್ಕೆ ಅಧಿಕಾರ ಇರೋದು ಗವರ್ನರ್ಗೆ. ಆ ಗವರ್ನರು RSS. ಅದ್ಯಾವುದೋ ಒಂದು ಕತೆ ಹೇಳ್ತದೆ, ಈ ಸೊಳ್ಳೆ ಹೇಳ್ತೈತಂತೆ ಆನೆ ಹತ್ರ ಹೋಗಿ, ಕುಸ್ತಿಗೆ ಬರ್ತೀಯ ನೀನು ಅಂತ. ಹಂಗಾಯ್ತು ಇವ್ರ ಕತೆ. ಈ ಕುಕ್ಕರ್ ಬಾಂಬ್ಗಳನ್ನ, PFIನ, KFD, ಈ ದೇಶ ದ್ರೋಹಿಗಳಿರ್ತಾರಲ್ಲ, ಇವ್ರನ್ನೆಲ್ಲ ಕಾಂಗ್ರೆಸ್ ಆಫೀಸಲ್ಲಿ ಬಿಟ್ಕೊಂಡಿರ್ತಾರೆ. ಈ ದೇಶದ್ರೋಹಿ ಟೋಪಿಗಳು ಹಾಕೊಂಡಿದ್ದವ್ರನ್ನ ಕಾಂಗ್ರೆಸ್ ಆಫೀಸ್, ನಾವು ಕಾಂಗ್ರೆಸ್ನ ಬ್ಯಾನ್ ಮಾಡಬೇಕು. ಕುಕ್ಕರ್ ಬಾಂಬ್ ಹಾಕಿ ಈ ದೇಶನ ಹೊಡಿಬೇಕು ಅಂತ ಪಾಕಿಸ್ತಾನದ ಪ್ರೇರಿತವಾದಂಥ ವ್ಯಕ್ತಿಗಳು ಅವ್ರನ್ನ ಬ್ರದರ್ ಅಂತ ಹೇಳಿದ್ಮೇಲೆ ಈ ಕಾಂಗ್ರೆಸ್ ಪಾರ್ಟಿನೇ ಯಾಕೆ ಬ್ಯಾನ್ ಮಾಡಬಾರ್ದು? ನಾನು ಡಿಮ್ಯಾಂಡ್ ಮಾಡ್ತೀನಿ, ಈ ಕಾಂಗ್ರೆಸ್ ಪಾರ್ಟಿನ ಬ್ಯಾನ್ ಮಾಡಿ. ಇಂಥವ್ರಿಗೆಲ್ಲ ಅವರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಬ್ಯಾನ್ ಮಾಡಿ ಅವ್ರನ್ನ. RSS ಬಗ್ಗೆ ಮಾತಾಡುವಂತ ನೈತಿಕ ಅಧಿಕಾರ 56 ದೇಶದಲ್ಲಿದೆ ರೀ. 56 ದೇಶದಲ್ಲಿ ನಿಮ್ಮ MLAಗಳು ಎಷ್ಟಿದ್ದಾರೆ ಲೆಕ್ಕ ಹಾಕೊಳ್ರಿ. ನಿಮ್ಮ MLAಗಳು ದೇಶದಲ್ಲಿ ಎಷ್ಟು ಜನ ಇದ್ದಾರೆ? 2 ರಾಜ್ಯ ಬಿಟ್ರೆ ಇನ್ಯಾವುದೂ ಇಲ್ಲ, ಅಲ್ಲಿ ಗತಿ ಇಲ್ಲ ನಿಮ್ಗೆ. ಎಷ್ಟು ಜನ MP ಗಳಿದ್ದೀರಾ ನೀವು? ನಿಮ್ಮ ಯೋಗ್ಯತೆಗೆ ಬೆಂಕಿ ಇಕ್ಕಿದ್ರು. ಎಷ್ಟು ಜನ MP ಗಳಿದ್ದೀರಾ? ಎಷ್ಟು ಜನ BJP ಎಷ್ಟು ಜನ ಇದೆ ದೇಶದಲ್ಲಿ? MLA MP ಎಷ್ಟು ಜನ ಮುಖ್ಯಮಂತ್ರಿ ಇದ್ದಾರೆ? ಮುಟ್ಟಕ್ಕಾಗತ್ತಾ ನೀವು? ಮುಟ್ಟಿದ್ರೆ ಹಂಗೆ ಭಸ್ಮ ಆಗೋತೀರ. ಏನೋ ಇನ್ನು 2 ವರ್ಷ ಐತೆ, 2 ವರ್ಷ ಐತೆ, ಹೆಂಗೋ ತೊಳ್ಕೊಂಡು ಹೊಲ್ಟೋಗ್ಬಿಡಿ. ಆಮೇಲೆ 2 ವರ್ಷ ಆದ್ಮೇಲೆ ನಿಮ್ಗೆ ಶುರುವಾಗ್ತದೆ ಮಾರಿ ಹಬ್ಬ ನಿಮ್ಗೂ. RSS ಬಗ್ಗೆ ಮಾತಾಡಬೇಕಾದ್ರೆ ಯೋಗ್ಯತೆ ಬೇಕು. RSS ಈ ರಾಷ್ಟ್ರ ಪ್ರೇಮವನ್ನ ಕಲಿಸುವಂತ ಒಂದು ಸಂಸ್ಥೆ. ಈ ಗ್ರೌಂಡ್ಗಳು, ಸರ್ಕಾರಿ ಆಟದ ಮೈದಾನಗಳೇನಿದೆ, ಅದು ನಮ್ಮಪ್ಪನ ಆಸ್ತಿನೂ ಅಲ್ಲ, ಕಾಂಗ್ರೆಸ್ ಅವರ ಅಪ್ಪನ ಆಸ್ತಿನೂ ಅಲ್ಲ. ಅದು ಪಬ್ಲಿಕ್, ಯಾರು ಬೇಕಾದ್ರೂ ಹೋಗ್ಬೋದು, ಪಬ್ಲಿಕ್ ಪ್ಲೇಸ್ ಅದು. ನಿಮ್ಮನ್ನೇನು ಕೇಳಿ ಹೋಗುವಂತ ಅವಶ್ಯಕತೆ ಇಲ್ಲ. ನಿಮ್ ತಾಕತ್ತಿದ್ರೆ ಮಾಡ್ರಿ, ನಾನೇ ಹೋಗ್ತೀನಿ ಅಲ್ಲಿ, ನಾನೇ ಮಾಡ್ತೀನಿ RSS. ನೀವು ಯಾವ ಜಾಗನ ಬ್ಯಾನ್ ಮಾಡ್ತಿರೋ ನಾನೇ ಹೋಗ್ತೀನಿ. ನಿಮ್ ತಾಕತ್ತಿದ್ರೆ ಮುಟ್ಟಿ ನನ್ನ ನೋಡೋಣ, ನಿಮ್ ಧೈರ್ಯ ಇದ್ರೆ ಮುಟ್ಟಿ ನೋಡೋಣ ನನ್ನ. ಇದೆಯಾ ನಿನ್ಗೆ? ಈ ದೇಶದ ಪ್ರಧಾನಿನೇ RSS ಅಂತ ಹೇಳಿದ್ಮೇಲೆ ನಿಮ್ ಯಾರ್ರೀ ನೀವು?